ಅದಕ್ಕೆ ಅವ್ರು ಯಾವುದೇ ಸಾಕ್ಷಿ ಕೂಡ ನ್ಯಾಯಾಲಯಕ್ಕೆ ಒದಗಿಸಿಲ್ಲ. ತನ್ನ ಹೆಂಡತಿ ಕಳೆದೋಗಿದ್ದಾಳೆ ಅನ್ನೋ ಚಿಂತೆ ಸ್ವಲ್ಪನೂ ಇಲ್ಲದೆ ಅವಳ ಆಸ್ತಿ ನನಗೆ ಬರ್ಕೊಟ್ಟಿದ್ದಾಳೆ ಅಂತ ನ್ಯಾಯಾಲಯಕ್ಕೆ ಊರ್ಮಿಳಾ ಅವ್ರ ವಿರುದ್ಧ ಯುದ್ಧ ಮಾಡಕ್ ಬಂದಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಅವ್ರಿಗೆ ಅಭಿರಾಮಿ ಅವ್ರಿಗಿಂತ ಅವರ ಆಸ್ತಿನೇ ಮುಖ್ಯ ಅಂತ. ಹಾಗಾಗಿ ದಯಮಾಡಿ ಘನ ನ್ಯಾಯಾಲಯ ಅಭಿರಾಮಿ ಅವ್ರನ್ನ ಶಿವಗಾಮಿ ಅವ್ರ ಕಸ್ಟಡಿ ಕೊಡಬೇಕು ಅಂತ ಬೇಡ್ಕೊಳ್ತಿದ್ದೀನಿ. ಒಂದು ಹೆಣ್ಣು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಅನ್ನೋದು ಕಾನೂನಿನಲ್ಲಿ ಇಲ್ಲ. ಅವಳು ಇಷ್ಟಪಟ್ಟರೆ ಹೋಗ್ಬೋದು, ಅಥವಾ ಗಂಡನ ಜೊತೆ ಬಾಡಿಗೆ ಮನೆಯಲ್ಲೋ ಸ್ವಂತ ಮನೆಯಲ್ಲೋ ಇರ್ಬೋದು. ಅದು ಸಂಸ್ಕೃತಿಲಿ ಇದೆ. ಅದಕ್ಕೆ ಅದನ್ನು ಕನ್ಯಾದಾನ ಅಂತ ಹೇಳೋದು. ಒಂದು ಹೆಣ್ಣು ಮದುವೆ ಆದಮೇಲೆ ಅವಳ ಪೂರ್ತಿ ಜವಾಬ್ದಾರಿ ಅವಳ ಗಂಡನ ಮೇಲೆ ಇರುತ್ತೆ, ಗಂಡನ ಜವಾಬ್ದಾರಿ ಹೆಂಡತಿ ಮೇಲೆ ಇರುತ್ತೆ. ಪರಸ್ಪರ ಒಬ್ರನ್ನೊಬ್ರು ನೋಡ್ಕೊಳ್ಳೇಬೇಕು. ಹಾಗೆ ನೋಡೋಕೋದ್ರೆ ಅಭಿರಾಮಿ ಆದಿಯವ್ರ ಮನೆಗೆ ಹೋಗ್ಲೇಬೇಕು. ದಯವಿಟ್ಟು ಹಾಗೆ ತೀರ್ಪು ಕೊಡಬೇಡಿ. ನನ್ನ ತಂಗಿಗೀಗ ಏನೂ ಗೊತ್ತಾಗಲ್ಲ. ದಯವಿಟ್ಟು ಅವಳು ನನ್ನ ಜೊತೆಗೆ ಇರಬೇಕು. ಈ ಟೈಮಲ್ಲಿ ಅವಳಿಗೆ ತಾಯಿ ಪ್ರೀತಿ ಬೇಕು. ಹಾಗಿದ್ಮೇಲೆ ಇದನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ಒಂದು ಪರಿಹಾರ ಏನು ಅಂದರೆ, ಶಿವಗಾಮಿ ಅವರೇ, ನೀವು ಅಭಿರಾಮಿ ಅವ್ರ ಜೊತೆ ಆದಿಯವ್ರ ಮನೆಗೆ ಹೋಗಿ ಉಳಿಬೋದು, ಅಥವಾ ಆದಿ ಮತ್ತು ಅವ್ರ ಮನೆಯವ್ರಿಗೆ ನಿಮ್ಮ ಮನೆಯಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಕೊಡ್ಬೋದು. ಆಯ್ತು ಮೈನೋಡ್, ಆದಿ ಮತ್ತೆ ಅವ್ರ ಮನೆಯವರು ನಮ್ಮ ಮನೆಗೆ ಬರಲಿ. ನೀವೇನು ಹೇಳ್ತೀರಾ ಆದಿ? ಆಗಬಹುದು ಸರ್. ಆದಿ ಮತ್ತು ಅವ್ರ ಫ್ಯಾಮಿಲಿ ಶಿವಗಾಮಿ ಮನೆಯಲ್ಲಿ ಇರಬಹುದೆಂದು ಈ ಕೋರ್ಟ್ ತೀರ್ಪು ನೀಡುತ್ತದೆ. ದ ಕೋರ್ಟ್ ಈಸ್ ಅಡ್ಜರ್ನ್. ಮೇಡಮ್, ಆದಿ ಮನೆಯವರು ಯಾವಾಗ ಬರ್ತಾರೆ? ಹೇಳಕ್ಕಾಗಲ್ಲ, ಇವತ್ತೇ ಬಂದ್ರು ಬರ್ಬೋದು. ಅಮ್ಮೋರೆ, ಏನಾಯ್ತು ಕೇಸು? ತೀರ್ಪು ನಮ್ಮ ಪರನೇ ಆಗಿದೆ. ಅಭಿರಾಮಿ ಇನ್ ಮುಂದೆ ನಮ್ ಜೊತೆಗೆ ಇರ್ತಾಳೆ. ಒಳ್ಳೇದಾಯ್ತಮ್ಮೋರೆ, ನೀವ್ ಅನ್ಕೊಂಡಾಗೆ ಆಯ್ತಲ್ಲಮ್ಮೋರೆ. ಆದ್ರೆ ಏನಾದ್ರೆ? ಇನ್ ಮುಂದೆ ಆದಿ ಮತ್ತೆ ಅವ್ರ ಮನೆಯವರು ಇಲ್ಲೇ ಇರ್ತಾರೆ. ಅಂದ್ರೆ ಅವರು ಈ ಮನೇಲಿ ಬಂದಿರ್ತಾರಾ? ಹೌದು ಕಮಲಮ್ಮ, ಈ ಮನೇಲೆ ಬಂದಿರ್ತಾರೆ. ಕೋರ್ಟಲ್ಲಿ ಏನಾಯ್ತು? ತೀರ್ಪು ಯಾರ ಕಡೆ ಆಯ್ತು?
ತೀರ್ಪು ಯಾರ ಕಡೆಗಾಯ್ತು ಅಂತ ಕೇಳ್ತಾ ಇದ್ದೀನಿ. ಯಾಕೆ ಕೇಳಿಸ್ತಿಲ್ವಾ? ನಿಮ್ಗಳನ್ನೇ ಕೇಳ್ತಾ ಇರೋದು. ಯಾರಾದ್ರೂ ಬಾಯ್ ಬಿಟ್ಟು ಮಾತಾಡಿ. ಒಬ್ಬ ಮನುಷ್ಯ ಬಂದು ಕೇಳ್ತಾ ಇದ್ದೇನೆ ಅಂತಂದ್ರೆ ಮರ್ಯಾದೆ ಇಲ್ವಾ? ಒಂದು ರಿಪ್ಲೈ ಮಾಡಕ್ಕಾಗಲ್ವಾ? ಅಭಿರಾಮಿ ಅವರು ಇಲ್ಲೇ ಇರ್ತಾರೆ ಅಂತ ತೀರ್ಪಾಗಿದೆ ಸರ್. ಏನು? ತನ್ನ ಹೆಂಡತಿ ತನ್ನ ಮನೇಲಿ ಇರ್ಬೇಕು ಅಂತ ತಾನೇ ಆದಿ ಕೇಸ್ ಹಾಕಿರೋದು. ಹೌದು ಸರ್. ಆದಿ ಮತ್ತು ಅವ್ರ ಮನೆಯವರು ಇಲ್ಲೇ ಬಂದಿರ್ಬೋದು ಅಂತಾನು ಕೋರ್ಟಿಂದ ತೀರ್ಪಾಗಿದೆ ಸರ್. ವಾಟ್? ಏನು? ಆ ಆದಿ ಮತ್ತೆ ಅವನ ಮನೆಯವರು ಇಲ್ಲಿಗೆ ಬಂದಿರ್ತಾರ? ಶಿವಗಾಮಿ, ಇವೆಲ್ಲ ಆಗಲ್ಲ. ಸುಮ್ಮನೆ ಅಭಿರಾಮಿನ ಕರ್ಕೊಂಡೋಗಿ ಅವ್ರ ಮನೆ ಬಿಟ್ಬಿಟ್ ಬಾ. ಹಲೋ, ನಿನ್ಗೆ ಹೇಳ್ತಾ ಇರೋದು. ಹಾಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರೋದಕ್ಕಾಗಲ್ಲ ಅಶೋಕ್. ಮೊದಲೇ ಅವಳಿಗೆ ತಲೆ ಕೊಡ್ದು ಹಳಿದನ್ನೆಲ್ಲ ಮರೆಯೋ ಹಾಗೆ ಮಾಡಿದ್ದಾರೆ. ಆ ಊರ್ಮಿಳ ಅವಳನ್ನ ಕೊಲೆ ಮಾಡೋವರೆಗೂ ಹೋದ್ಲು. ಶಾಂಭವಿ ದೇವಿ ಕೃಪೆಯಿಂದ ವಿನ್ಸೆಂಟು, ರಾಖಿ ಮತ್ತೆ ರವಿ ಅವರು ನಮ್ ಕಡೆ ಇದ್ದಿದ್ರಿಂದ ಅವಳಿನ್ನೂ ಜೀವಂತವಾಗಿದ್ದಾಳೆ. ಮತ್ತೆ ಆ ನರ್ಕಕ್ಕೆ ನನ್ನ ತಂಗಿನ ಕಳ್ಸೋದಕ್ಕೆ ಆಗಲ್ಲ. ಅವರೆಲ್ಲ ಈ ಮನೆಗೆ ಬಂದ್ರೆ ಈ ಮನೆ ನರ್ಕ ಆಗುತ್ತೆ. ಯಾರೂ ನೆಮ್ಮದಿಯಾಗಿರಕ್ಕಾಗಲ್ಲ. ಯಾಕೆಲ್ಲ ಮರ್ತೋಯ್ತಾ ನಿಂಗೆ? ಆ ಆದಿ ಮತ್ತೆ ನನ್ನ ಚಿಕ್ಕಮ್ಮ ಏನ್ ಮಾಡಿದ್ರು ಅಂತ ನೆನ್ಪು ಮಾಡ್ಕೋ. ನಿನ್ನ ಹುಚ್ಚಿ ಮಾಡಿ ಒಂದು ರೂಮಲ್ಲಿ ಕೂಡ ಹಾಕಿದ್ರು. ನನ್ನ ಮಗುನ ಸಾಯಿಸ್ಬಿಟ್ಟ ಅವನು, ಆದಿ. ಇನ್ನು ನಮ್ಮ ಚಿಕ್ಕಮ್ಮನ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಯಾರು ನೆಮ್ಮದಿಯಾಗಿರಕ್ ಬಿಡಲ್ಲ ಅವರು. ಇನ್ನೇನು ಮಾಡೋದಕ್ಕಾಗಲ್ಲ ಅಶೋಕ್. ನಾವೇ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಅಲ್ಲ, ನೀನ್ ಏನು ಅಂತ ಮಾತಾಡ್ತಿದ್ಯಾ? 24 ಗಂಟೆ ಈ ಮನೇಲಿ ಅವ್ರನ್ನೇ ನೋಡ್ಕೊಂಡು ಕೂರಕ್ಕಾಗತ್ತಾ?